ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಆ, ಒಂದು ಮಕ್ಕಳಿಗೆ ಚಾಕ್ಲೇಟ್ ಮನೇಲೇ ಹೇಗೆ ಮಾಡ್ಕೊಳ್ಳೋದು, ಪ್ರೋಟೀನ್ ಡ್ರೈ ಫ್ರೂಟ್ಸ್ದು ಎಲ್ಲ ಹಾಕಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಎಳ್ಳು, ಇದು ಹುರಿದಿರೋ ಎಳ್ಳು. ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ಗೆ ಏನಾರ ಎಳ್ಳು ಮಿಕ್ಕಿದ್ರೆ ಅದನ್ನು ತೊಗೊಳ್ಳಿ, ವೇಸ್ಟ್ ಮಾಡಬೇಡಿ. ಮತ್ತು ಕಡಲೆಕಾಯಿ ಬೀಜ, ಇದು ಅಷ್ಟೇ ಹುರಿದು ಸಿಪ್ಪೆ ತೆಗೆದು 2 ಭಾಗ ಮಾಡ್ಕೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟ್ ಇದೂ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೆ 1-2 ಪೀಸಸ್ಸು ಮಿಲ್ಕ್ ಚಾಕ್ಲೇಟ್ದು ತೊಗೊಂಡಿದ್ದೀನಿ. ಗೋಡಂಬಿ ಒಂದನ್ನು 2 ಭಾಗ ಥರ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ ನಾನು. ಮತ್ತು 1 ಚಮಚ ತುಪ್ಪ ತೊಗೊಂಡಿದ್ದೀನಿ. ಇಷ್ಟೇ 5 ಪದಾರ್ಥದಿಂದ ನಾವು ಒಳ್ಳೆ ಚಾಕ್ಲೇಟ್ನ ರೆಡಿ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಎಳ್ಳು ಹುರಿದಿಲ್ಲ ಅಂದರೆ ಹುರಿದಿಟ್ಕೊಳ್ಳಿ. ನನಗೆ ಸಂಕ್ರಾಂತಿ ಹಬ್ಬದ್ದು ಮಿಕ್ಕಿತ್ತು, ಹಾಗಾಗಿ ನಾನು ಎಳ್ಳನ್ನ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಒಂದು ಬೌಲ್ ಇಟ್ಟು ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಯಾಕೆಂದರೆ ಚಾಕ್ಲೇಟು ಡಬಲ್ ಬಾಯ್ಲ್ ಆಗಬೇಕು. ಹಾಗಾಗಿ ಈಗ ಅದು ನೀರು ಕಾಯಲಿ. ಅದು ಕಾದ್ಮೇಲೆ ನಾವು ಅದರೊಳಗಡೆ ಒಂದು ಬಟ್ಲಿಟ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಕಾದಿದೆ ನೀರು. ಈಗ ಅದರೊಳಗಡೆ ಒಂದು ಬಟ್ಲಿಡೋಣ. ನಾವೇನು ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಈಗ ಅದು ಫುಲ್ಲು ಮೆಲ್ಟ್ ಆಗಬೇಕು. ಅಲ್ಲಿಗಂಟನೂ ಅದು ಸ್ವಲ್ಪ ಆಗಲಿ. ನಮಗೆ ಡಾರ್ಕ್ ಚಾಕ್ಲೇಟಲ್ಲಿ ಐರನ್, ಜಿಂಕ್, ಕಾಪರ್, ಮೆಗ್ನೀಷಿಯಮ್, ಫೈಬರ್ ಎಲ್ಲ ಸಿಗುತ್ತೆ. ಮತ್ತು ಹಾರ್ಟ್ಗೆ, ಬ್ರೈನ್ ಫಂಕ್ಷನ್ಗೆ ತುಂಬ ಒಳ್ಳೆಯದು ಡಾರ್ಕ್ ಚಾಕ್ಲೇಟು. ಮತ್ತು ಮಕ್ಕಳಿಗೂ ಅಷ್ಟೇ ನಾವು ಇದು ಕೊಡೋದ್ರಿಂದ, ಮಾಮೂಲಿ ಚಾಕ್ಲೇಟ್ ತಿನ್ನೋದು ಮೊದಲು ನಾವು ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಸೇರಿದಂಗೆ ಆಗುತ್ತೆ. ಕಡಲೆಕಾಯಿ ಬೀಜದಲ್ಲೂ ಅಷ್ಟೇ ನಮಗೆ ಪ್ರೋಟೀನ್ ಇದೆ. ಎಳ್ಳು ಕೊಟ್ಟರೆ ಒಬ್ಬರು ಬರೀ ಮಕ್ಕಳು ಹಂಗೆ ತಿನ್ನೋದಿಲ್ಲ ಎಳ್ಳನ್ನು. ಮತ್ತು ಕಡಲೆಕಾಯಿ ಬೀಜ ಈ ಥರ ನಾವು ಮಾಡಿಕೊಟ್ಟಾಗ ಮಕ್ಕಳಿಗೆ ವಿಟಮಿನ್ಸ್, ಪ್ರೋಟೀನ್ ಎಲ್ಲ ಸಿಗುತ್ತೆ. ನೋಡಿ ಈಗ ಇಷ್ಟು ಮೆಲ್ಟ್ ಆಗಿದೆ, ಸಾಕು. ಇದಕ್ಕೆ 1/2 ಚಮಚ ತುಪ್ಪ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಶೈನಿಯಾಗಿ ತುಪ್ಪನೂ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಈಗ 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ಲು ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಾಕ್ಲೇಟ್ಗೆ ಹೊಂದ್ಕೋಬೇಕು ಆ ಥರ. ನೋಡಿ ನಮಗೆ ತುಂಬ ಕಡಿಮೆಲಿ ಪ್ರಮಾಣದಲ್ಲಿ ಚಾಕ್ಲೇಟ್ನ ತೊಗೊಳ್ಳೋಣ. ಕಡಲೆಕಾಯಿ ಬೀಜ, ಎಳ್ಳು ಆ ಥರ ಎಲ್ಲ ನಾವು ಜಾಸ್ತಿ ತೊಗೊಳ್ಳೋಣ. ನೋಡಿ ಈಗ ಇದು ಮೆಲ್ಟ್ ಆಗಿದೆ. ಈಗ ಫುಲ್ಲು ಆ ದಪ್ಪ ಚಾಕ್ಲೇಟ್ ಎಲ್ಲ ಕರಗಿದೆ. ಇಷ್ಟಾದರೆ ಸಾಕು. ನಾನು ತುಂಬ ಕಮ್ಮಿ ತೊಗೊಂಡಿದ್ದೀನಿ ಚಾಕ್ಲೇಟ್ನ. ನೋಡಿ ಅದನ್ನು ಕೆಳಗಡೆ ಇಳಿಸ್ಕೊಂಡು ಈಗ ನಾವೇನು ಇಟ್ಕೊಂಡಿದ್ದೀವಿ, ಕಡಲೆಕಾಯಿ ಬೀಜ, ಗೋಡಂಬಿ ಎಲ್ಲ ಒಂದೊಂದೇ ಹಾಕ್ಕೊಳ್ತಾ ಬರೋಣ. ಈಗ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆಕಾಯಿ ಬೀಜದಲ್ಲೂ ಅಷ್ಟೇ ನಮಗೆ ತುಂಬ ಪ್ರೋಟೀನ್ ಇದೆ. ಎಳ್ಳು ಇದನ್ನು ಅಷ್ಟೇ. ಇಷ್ಟನ್ನು ಹಾಕಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ಲು ಅದು ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಂತೂ ಮಕ್ಕಳು ಚಾಕ್ಲೇಟ್ ಅಂತ ಹೇಳ್ತಾನೆ ಇರ್ತಾರೆ. ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಚಾಕ್ಲೇಟ್ಗಳು. ಮತ್ತು ಪ್ರೋಟೀನ್ ಅಷ್ಟೇ. ನಮಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಪ್ರೋಟೀನ್ ಮಕ್ಕಳಿಗೆ ತಿಂತಾರೆ. ಮತ್ತು ಒಂದೊಂದೇ ಎಳ್ಳು, ಕಡಲೆಕಾಯಿ ಬೀಜ ನಾವು ಆ ಥರ ಕೊಡೋಕ್ಕಾಗಲ್ಲ ಮಕ್ಕಳಿಗೆ. ಈ ಥರ ನಾವು ಮಿಕ್ಸ್ ಮಾಡಿ ಈ ಥರ ನಾವು ಚಾಕ್ಲೇಟ್ನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ನೋಡಿ ಇದನ್ನು ನಾನು ಚಿಕ್ಕದಾಗಿ ಬಿಸ್ಕೆಟ್ ಥರನೂ ಹಾಕೋಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಹಾಕೋಬೋದು. ಇಲ್ಲ ಚಾಕ್ಲೇಟ್ ಮೋಲ್ಡ್ ಇದ್ದರೆ ಅದರಲ್ಲೂ ಹಾಕೋಬೋದು. ನಾನೀಗ ಒಂದು ಬಟರ್ ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ. ಚಾಕ್ಲೇಟ್ ಮೋಲ್ಡಲ್ಲಿ ಹಾಕಿ ನಾವು ಅದ್ರ ಮೇಲೆ ಗೋಡಂಬಿ, ಬಾದಾಮಿ ಆ ಥರ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ. ನಾನೊಂದು 3 ಹಾಕಿ ತೋರಿಸ್ತೀನಿ ಸಿಂಗಲ್ಲು. ಮತ್ತು ಇನ್ನು ಮಿಕ್ಕಿದ್ನೆಲ್ಲ ನಾನು ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈಗ ಇದನ್ನು ಹರಡ್ಕೊಳ್ಳೋಣ. ಈಗ ನಮಗೆ ಅದು ಅಂಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ತುಪ್ಪ ಹಾಕಿರೋದ್ರಿಂದ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ಈಗ ಇದನ್ನು ಹರಡ್ಕೊಂಡಿದ್ದೀವಿ. ಇದನ್ನು ನಾವೀಗ ಫ್ರಿಜ್ಜಿಗೆ ಇಟ್ಕೊಳ್ಳೋಣ. ಒಂದು 5 ನಿಮಿಷ ನಾವು ಫ್ರಿಜ್ಜಿಗೆ ಇಟ್ಕೊಂಡ್ರೆ ಸಾಕು. 5 ನಿಮಿಷ, ತುಂಬ ಜಾಸ್ತಿ ಬೇಡ. ನೋಡಿ ಈಗ ರೆಡಿಯಾಗಿದೆ. ಅದಕ್ಕೊಂದೊಂದು ಗೋಡಂಬಿ ಇಡ್ತಾಯಿದ್ದೀನಿ ನಾನು. ಮಕ್ಕಳು ಕೊಡೋಕ್ಕೂ ಅದು ಅಟ್ರಾಕ್ಟ್ ಆಗಿರಬೇಕು. ಹಾಗಾಗಿ ನೋಡಿ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು.
ಒಂದೊಂದು ಗೋಡಂಬಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನಿಮಗೆ ಬಾದಾಮಿ ಇಲ್ಲ ಪಿಸ್ತಾ ನೀವು ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಇಲ್ಲ ಬರೀ ಡ್ರೈ ಫ್ರೂಟ್ಸ್ಗಳು ದ್ರಾಕ್ಷಿ ಎಲ್ಲ ಹಾಕಿ ಮಾಡ್ತೀನಿ ಅಂದರೆ ಡಾರ್ಕ್ ಚಾಕ್ಲೇಟ್ ಹಾಕಿ ಅದು ಮಾಡ್ಬೋದು. ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ನಾವು ಆ ಥರ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊಂಡು ಮಾಡ್ಬೋದು. ನೋಡಿ ಈಗೆಲ್ಲ ರೆಡಿಯಾಗಿದೆ. ಇದನ್ನು 5 ನಿಮಿಷ ನಾವು ಫ್ರಿಜ್ಜಲ್ಲಿ ಇಡೋಣ. ಆಮೇಲೆ ಅದನ್ನು ಹೇಗಾಯಿತು ಅಂತ ನಾನು ತೋರಿಸ್ತೀನಿ. ಹಿಂದೆ ವೀಡಿಯೋಗಳು ತುಂಬ ಹಾಕಿದ್ದೀನಿ, ನಾನು ಹೆಲ್ದಿದು ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ ಒಂದ್ಸಲಿ ನನ್ನ ಚಾನಲ್ಗೆ ಹೋಗಿ ಅಂತ ಹೇಳ್ತೀನಿ. ನೋಡಿ ರೆಡಿಯಾಗಿದೆ. ಈಗ ಈ ಥರ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.